PV ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ರಾಜ್ಯ ಸುಭಿಕ್ಷವಾಗಿ ಇರಬೇಕಾದರೆ ರೈತರ ಬದುಕು ಹಸನಾಗಿರಬೇಕು. ಕಾಲಕಾಲಕ್ಕೆ ಮಳೆ ಬಂದು ರೈತರು ಉತ್ತಮ ಬೆಳೆ ಬೆಳೆದರೆ ಜಗತ್ತಿನಲ್ಲಿ ಕ್ಷಾಮ ಅನ್ನುವುದು ಇರುವುದಿಲ್ಲ. ಹಾಗಾಗಿ ರೈತರ ಬದುಕು ಮತ್ತು ಏಳಿಗೆ ಅತಿ ಮುಖ್ಯ ಎಂದು ಹಿಂದುಳಿದ ವರ್ಗಗಳ ಮುಖಂಡ ಹಾಗೂ ದೇವರಾಜ್ ಅರಸು ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ GH ನಾಗರಾಜ್ ತಿಳಿಸಿದರು. ಅವರು ತಮ್ಮ ಮನೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಆತ್ಮೀಯರು ಮತ್ತು ಹಿತೈಷಿಗಳೊಂದಿಗೆ ತಮ್ಮ 78ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಮಾತನಾಡಿದರು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆದು ಬಂದ ಹಾದಿಯ ಬಗ್ಗೆ ವಿವರಿಸಿ ತಾಲೂಕಿನ ಏಳಿಗೆಗೆ ಮುಖ್ಯ ಕಾರಣಕರ್ತರಾದ ಮಾಜಿ ಶಾಸಕ CV ವೆಂಕಟರಾಯಪ್ಪ, ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ರೈತ ಮುಖಂಡ KB ಪಿಳ್ಳಪ್ಪ ಮುಂತಾದ ಹಿರಿಯರ ಕೊಡುಗೆಯನ್ನು ನೆನಪಿಸಿಕೊಂಡ ಅವರು ಚಿಕ್ಕಬಳ್ಳಾಪುರದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ CB ವೆಂಕಟರಾಯಪ್ಪನವರು ತಮಗೆ ಇಂದಿಗೂ ಸಹ ಶಿಕ್ಷಣ ಸಂಸ್ಥೆಗಳನ್ನು ನಾನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸ್ಫೂರ್ತಿಯಾಗಿದ್ದಾರೆ ಎಂದರು. ಪ್ರತಿ ವರ್ಷ ಜನವರಿ 1ರಂದು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮನೆಗೆ ರಾಜಕೀಯ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲಾ ವರ್ಗದ ಜನತೆ ಬಂದು ನನ್ನನ್ನು ಹಾರೈಸುವುದು ಹರಸುವುದು ನನಗೆ ತುಂಬಾ ಸಂತೋಷ ತಂದ ವಿಷಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ GH ನಾಗರಾಜ್ ಅವರ ಪುತ್ರ N ವಿನಯಶ್ಯಾಮ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಗಂಗರೈ ಕಾಲುವೆ ನಾರಾಯಣಸ್ವಾಮಿ ಹಾಗೂ ಮತ್ತೊಬ್ಬ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ PN ಮುನೇಗೌಡ, ಕೋಚಿಮುಲ್ ಮಾಜಿ ಅಧ್ಯಕ್ಷ KV ನಾಗರಾಜ್, ಮಂಡಿಕಲ್ ಕಾಂಗ್ರೆಸ್ ಮುಖಂಡ ಕುಪೇಂದ್ರ, ನಗರಸಭೆ ಸದಸ್ಯರುಗಳಾದ ನರಸಿಂಹಮೂರ್ತಿ, ಅಂಬರೀಶ್, N ವಿನೇಶ್ ಮತ್ತು GH ನಾಗರಾಜ್ ರವರ ಆಪ್ತ ಸಂತೋಷ್ ರಾಜು ಒಳಗೊಂಡಂತೆ ಅನೇಕ ಮಂದಿ ರಾಜಕೀಯ ಪಕ್ಷಗಳ ಮುಖಂಡರುಗಳು ಉಪಸ್ಥಿತರಿದ್ದರು. ಅದು ದೈವ ಪ್ರೇರಣೆ, ಇದರಲ್ಲಿ ನಮ್ಮ ಕರ್ತವ್ಯ ಅದರಲ್ಲಿ. ಯಾಕೆ ಅಂತಂದ್ರೆ ಯಾವುದೇ ಒಂದು ದೇವತಾ ಕಾರ್ಯ, ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ಅದನ್ನ ಈ ಸಂದರ್ಭದಲ್ಲಿ ನಾನು CV ವೆಂಕಟರಾಯಪ್ಪ ಅವ್ರನ್ನ ನಿಜವಾಗೂ ಅಭಿನಂದನೆ ಸಲ್ಲಿಸಬೇಕು. ಅವ್ರು ನೆನೆಸ್ಕೋಬೇಕು. ಹಿರಿಯರು ಅವ್ರ ಮಾರ್ಗದರ್ಶನ ನಮ್ಮ ಕೆಲವು ಶಿಕ್ಷಣ ಸಂಸ್ಥೆಗಳು ಮಾಡಬೇಕಾದ್ರೆ ಅವರ ಪ್ರೇರಣೆಯಲ್ಲೂ ಸ್ವಲ್ಪ ಭಾಗ ಇದೆ ಅಂತ ನನ್ನ ಭಾವನೆ. ಅದರ ಜೊತೆಯಲ್ಲಿ ಹಿರಿಯರಾದಂಥ ಮುನ್ರಾಜ್ ಅವರಿದ್ದರು, ಕಾಂಗ್ರೆಸ್ ಲೀಡರ್ ಆಗಿದ್ದರು. KB ಪಿಳ್ಳಪ್ಪನವರು ಅವರು ಎಂಥ ಉತ್ತಮವಾದ ನಾಯಕರು ಅಂತಂತಂದರೆ ನೇರ ನುಡಿ ನಡೆಗೆ ಹೆಸರಾದಂಥವರು, ನಿಷ್ಠಾವಂತರು, ಭ್ರಷ್ಟರಹಿತರು ಅಂತ ರಾಜಕಾರಣಿಗಳು ಇವಾಗ ಸಿಗೋದೇ ಅಪರೂಪ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಏನೋ ದೇವತಾ ಕಾರ್ಯಗಳು ಕೆಲವು
ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆಂದರೆ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿ ದೇವರು ಹಿರಿಯರು ಅನ್ನೋ ಒಂದು ಭಾವನೆ ಸದಾ ನಮ್ಮ ಪ್ರತಿಯೊಬ್ಬರಲ್ಲೂ ಬರಬೇಕು. ಅದಿದ್ರೇ ಜನಗಳಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಗೌರವ ಕೊಡುವಂಥದ್ದು. ಯಾಕೆ ಅಂತಂದರೆ ಅದಕ್ಕೆ ಉದಾಹರಣೆ ರಾಮಾಯಣ ಗೊತ್ತೇ ಇದೆ. ರಾಮಾಯಣದಲ್ಲಿ ಯಾವ ರೀತಿ ತಂದೆ ತಾಯಿಗೆ ಅಣ್ಣ ತಮ್ಮಂದರಿಗೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ. ಅದೇ ರೀತಿ ಮಹಾಭಾರತದಲ್ಲೂ ಅಷ್ಟೇ, ಏನೇನು ಒಳ್ಳೆಯ ಕಾರ್ಯ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದಕ್ಕೆಲ್ಲ ನಿದರ್ಶನ ರಾಮಾಯಣ ಮಹಾಭಾರತ. ಈ ಸಂದರ್ಭದಲ್ಲಿ ಎಲ್ರಿಗೂ ಈ ಹೊಸ ವರ್ಷ ಆಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲ ಲಭಿಸ್ಲಿ ಅಂತಂತೇಳಿ ಇಡೀ ಜನತೆಗೆ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತಾ, ನಿಮ್ಮಗಳೆಲ್ಲರ ಆಶೀರ್ವಾದದಿಂದ ಇವತ್ತು ನಮಗೆ 78ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ಅದರ ಪ್ರೇರಣೆ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು, ಬಂಧು ಬಳಗದವರು ಎಲ್ಲರ ಪಾತ್ರವೂ ಅದರಲ್ಲಿದೆ ಅಂತ ನನ್ನ ಭಾವನೆ. ಎಲ್ರಿಗೂ ಅದೇ ರೀತಿ ನಮಗೆ ಅಲ್ಲದೆ ಇಡೀ ರಾಷ್ಟ್ರದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಲೆಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಸರ್. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಯಾರು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅವ್ರಿಗೆ ಬೆಲೆ ಇಲ್ಲ. ಯಾರು ದೌರ್ಜನ್ಯ, ರೋಡಿಸಮ್ಮು, ಬೇರೆ ಬೇರೆ ಥರ ಬೇರೆ ಅಂಶಗಳನ್ನು ತೋರಿಸಿ ರಾಜಕೀಯದಲ್ಲಿ ಮುಂದುವರಿಯುವಂಥ ಸಂದರ್ಭ ಇವಾಗ ಬಂದಿದೆ. ಅದು ಒಳ್ಳೆ ಕಾಲ ಬರಬೇಕು. ನನ್ನ ಭಾವನೆ ಒಳ್ಳೆ ಕಾಲ ಬರುತ್ತೆ ಖಂಡಿತ. ಒಳ್ಳೆಯವರು ಭಾಳಷ್ಟು ಜನ ರಾಜಕಾರಣಿಗಳು ಹಿಂದೆ ಈಗೂ ಅದೇ ಈಗ ತಾನೇ ಹೇಳಿದ್ನಲ್ಲ, ಹಿಂದೆ ಎಂಥದ್ದು ಒಳ್ಳೊಳ್ಳೆ ರಾಜಕಾರಣಿಗಳಿದ್ರು ನಮ್ಮ ಜಿಲ್ಲೆಯಲ್ಲಿ. ಕೋಲಾರಲ್ಲಿ ಗಿರಿಯಪ್ಪನವರಿದ್ರು, ಇನ್ನೊಂದು ಆಂಜನೇಯ ರೆಡ್ಡಿಯವರಿದ್ರು, ಎಲ್ಲ ಒಳ್ಳೊಳ್ಳೆ ಬೈರೇಗೌಡರು ಎಲ್ಲ ನೆನೆಸ್ಕೋಬೇಕು. ಕೆ ವಿ ರೆಡ್ಡಿಯವರು, ಎಂ ವಿ ಕೃಷ್ಣಪ್ಪನವರು, ಅವ್ರು ಮಾಡಿರುವಂಥ ಕಾರ್ಯಗಳು ಇವತ್ತು ಶಾಶ್ವತವಾಗಿ ಅವರ ಹೆಸರು ನಿಲ್ಲಿಸುವಂಥ ಕೆಲಸಗಳಾಗಿದೆ. ಅದು ಬಿಟ್ಬಿಟ್ಟು ಈಗಿನ ರಾಜಕಾರಣಿಗಳಲ್ಲೆಲ್ಲ ಸ್ವಾರ್ಥ ರಾಜಕಾರಣಿಗಳಾಗ್ತಾ ಇದೆ. ಆ ರಾಜಕೀಯ ಈಗಿನ ಪರಿಸ್ಥಿತಿಯಲ್ಲಿ ನಾವೇನು ಹೇಳಿದ್ರು ತಪ್ಪಾಗುತ್ತೆ. ಯಾವುದೋ ಒಂದು ಒಳ್ಳೆ ಮುಖಂಡರು ಬಂದು ಇದನ್ನೆಲ್ಲ ಸರಿಪಡಿಸ್ತಾರೆ ಅನ್ನೋ ಭಾವನೆ ನನಗಿದೆ. ಆಗುತ್ತೆ, ಇದೇ ರೀತಿ ಇರಲ್ಲ ಎಲ್ಲ ಕಡೆನೂ. ಯಾಕೆ ಅಂತಂದರೆ ಬೇರೆ ಸ್ಟೇಟ್ಗಳಲ್ಲಿ ಒಳ್ಳೊಳ್ಳೆಯವರು ಬಂದು ಇವತ್ತು ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ. ಅದೇ ರೀತಿ ನಮ್ಮಲ್ಲೂ ನಮ್ಮ ಜಿಲ್ಲೆಯಲ್ಲೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೊಸ ವರ್ಷ ಎಲ್ರಿಗೂ ಹಾರ್ದಿಕವಾದಂಥ ಶುಭಾಶಯಗಳು ಕೋರ್ತಾ ಎಲ್ರಿಗೂ ನಮಸ್ಕಾರ ಮಾಡ್ತೀನಿ. ರೈತರಿಗೆ